ಈಗ ನಿವೇದನ್ ಸರ್ ಅವರು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆದ ನಂತರ ಬಿಫೋರ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಇದೇ ತರ ಆಲೋಚನೆಗಳು ಅಂದ್ರೆ ಈ ಮಾತನ್ನ ನಾನು ಹೀಗೆ ಆಡ್ಬೇಕು ಇದೇ ರೀತಿಯಾಗಿ ಮಾತಾಡ್ತಾ ಇದ್ರು ಅಂತ ಸರ್ ಮುಂಚೆ. ನಾನು ಯಾವ ಮಾತುಗಳು ಚೇಂಜ್ ಆಗಿಲ್ಲ. ಐ ಥಿಂಕ್ ನೀವು ನೋಡಿರ್ತೀರ. ನನ್ನ ಮಾತುಗಳು ಯಾವುದೂ ಚೇಂಜ್ ಆಗೋದಿಲ್ಲ. ನಾನು ಹೆಂಗಿದ್ದೀನಿ ಹಾಗೇ ಇರ್ತೀನಿ. ಆವಾಗಲೂ ದೊಡ್ಡ ಮಾತಾಡ್ತಿದ್ದೆ, ಇವಾಗಲೂ ದೊಡ್ಡ ಮಾತಾಡ್ತೀನಿ. ಬಟ್ ಮಾತಾಡೋ ಆ ಟೈಮಲ್ಲಿ ನಾನು ಸ್ವಲ್ಪ ರೂಡ್ ಇದ್ದೆ. ಯಾವಾಗ ಯಾಕಂದರೆ ಮೌಲ್ಡ್ ಆಗಿರಲಿಲ್ಲ ನಾನು. ಈಗ ಸ್ವಲ್ಪ ಮೌಲ್ಡ್ ಆಗಿದ್ದೀನಿ. ಐ ಥಿಂಕ್ ನನ್ನ ಮಾತು ಸ್ವಲ್ಪ ಸಾಫ್ಟ್ ಆಗಿರ್ಬೋದು. ಅದು ಬಿಟ್ಟರೆ ನಾನೇ ನನಗೆ ಹೇಗೆ ಮಾತಾಡ್ತೀನಿ, ಯಾವತ್ತು ಹೇಗೆ ಮಾತಾಡ್ತೀನಿ, ಐ ಆಮ್ ವೆರಿ ಕ್ಲಿಯರ್. ನನ್ನ ಮಾತಲ್ಲಿ ನಾನು ತುಂಬ ಕ್ಲಿಯರ್ ಆಗಿರ್ತೀನಿ. ಸೊ ಆ್ಯಂಡ್ ಯು ಕಾನ್ ಬಿ ಲಾಯರ್ ಫಾರ್ ಲಾಂಗ್ ಟೈಮ್. ಸುಳ್ಳು ಹೇಳೋಕ್ಕೆ ಬರಬಾರ್ದು. ಸುಳ್ಳು ಹೇಳಿದ್ರೆ ಅದನ್ನು ತುಂಬ ಹೊತ್ತು ಹೇಳೋಕ್ಕಾಗಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಾಟ್ ಯು ಆರ್ ಅದಂದ್ರೆ ಚೆನ್ನಾಗಿರುತ್ತೆ. ಸೊ ಇನ್ನು ಇವಾಗ ನಿಮ್ಮ ಬೇರೆ ವಿದೇಶಗಳಿಗೆ ನಮ್ಮ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಬೇರೆ ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಕಳಿಸ್ಕೊಡ್ತೀವಿ. ಒಂದು ಖುಷಿ ಅಂದರೆ ಕೆಲವು ನಂಗೆ ಅಲ್ಲಿಂದ ಫೋಟೋ ತೆಗೆ ಕಳಿಸ್ತಾರೆ. ಓಕೆ, ನಿಮ್ಮ ಪ್ರಾಡಕ್ಟ್ ಇಲ್ಲಿದೆ ಅಂತಂದಾಗ ದೆರ್ ಇಸ್ ಅ ಪ್ರೌಡ್ ಫೀಲಿಂಗ್ ಅಲ್ಲ, ಅದು ನಂಗೆ ತುಂಬ ಖುಷಿ. ಇಂಡಿಯಾದಲ್ಲೂ ತುಂಬ ಮೆಟ್ರೋ ಸಿಟೀಸಲ್ಲಿದ್ದೀವಿ. ಆ್ಯಂಡ್ ಅರೇಕಾ ಟೀ ಬಂದಾಗ ವಿದೇಶಿಗಳಿಗೆ ಕಳಿಸ್ಕೊಡ್ತೀವಿ. ಅದು ಬಿಟ್ಟು ನಮ್ಮದು ನಮಗೆ ತುಂಬ ಅಪೀಲಿಂಗ್ ಪ್ರಾಡಕ್ಟ್ ನಮ್ಮ ಕಾರ್ ಪರ್ಫ್ಯೂಮ್ಸ್ ಇದೆ. ಈ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಎದುರುಗಡೆ ನನ್ನ ಕಾರಲ್ಲಿ ನನ್ನ ಕಾರ್ ಪರ್ಫ್ಯೂಮ್ ನೋಡಿದ ತಕ್ಷಣ ಓಕೆ, ನಾವು ಎಲ್ಲ ಕಡೆ ನಾವು ಇದ್ದೀವಿ ಅನ್ನೋ ಖುಷಿ ಇದೆಯಲ್ಲ, ಯು ವಿಲ್ ಓನ್ಲಿ ಗೆಟ್ ವೆನ್ ಯು ಸಿ ಯುವರ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಆರ್ ವೆನ್ ಯು ಕ್ಯಾನ್ ಸಿ ದ ಪ್ರಾಡಕ್ಟ್ ಅಲ್ಲ, ನಿಮ್ಮ ನಿಜವಾದ ಪ್ರಾಡಕ್ಟ್ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಸೇಮ್ ಟೈಮ್ ನಾವು ಎಷ್ಟೋ ಕಂಪ್ನೀಸ್ಗಳಿಗೆ ವಿ ಇನ್ಕ್ಯುಬೇಟ್ ಲಾಟ್ ಆಫ್ ಕಂಪ್ನೀಸ್. ಸೊ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಪ್ರಾಡಕ್ಟ್ ಡೆವಲಪ್ ಮಾಡಿ, ಈ ಥರ ಕಾನ್ಸೆಪ್ಟ್ ಇಟ್ಕೊಳ್ಳಿ, ಈ ಥರ ಬನ್ನಿ ಅಂತ ಹೇಳ್ತೀವಲ್ಲ, ಆ ಪ್ರಾಡಕ್ಟನ್ನು ನಾವು ಮಾರ್ಕೆಟಲ್ಲಿ ನೋಡಿದಾಗಲೂ ಆ ಫೀಲಿಂಗು ಒಂದೇನೋ ಖುಷಿ. ನನಗೆ ಇನ್ಫ್ಯಾಕ್ಟ್ ಆ ಫೀಲಿಂಗ್ ತುಂಬ ಖುಷಿ. ಯಾಕಂದರೆ ಎಷ್ಟೋ ಜನ ಪ್ರಾಡಕ್ಟಲ್ಲಿ ಈಗೇನೋ ಬಂದಿರ್ತಾರೆ, ಅವ್ರಿಗೆ ನಾವೇನೋ ಒಂದು ಈ ಥರ ಮಾಡಬೇಡಪ್ಪ, ಈ ಥರ ಮಾಡು ಅಂತ ಹೇಳಿ ಕಳಿಸಿ ಆ ಪ್ರಾಡಕ್ಟ್ ನಾವು ಮಾರ್ಕೆಟಲ್ಲಿ ನೋಡಿದಾಗ ಆ ಖುಷಿ ಇದೆಯಲ್ಲ, ಇಟ್ಸ್ ರಿಯಲಿ ಅಮೇಝಿಂಗ್. ಆ ಥರ ನಾನು ಎಷ್ಟೋ ಪ್ರಾಡಕ್ಟ್ಗಳು ನಾವು ಮಾಡಿದ್ದೀವಿ. ಐ ಫೀಲ್ ಅದರಲ್ಲಿರೋ ಖುಷಿ ಇನ್ನೊಂದು ಯಾವುದ್ರಲ್ಲೂ ಇಲ್ಲ ಸರ್. ರಿಯಲಿ ಹ್ಯಾಪಿ. ನಿಮ್ಮನ್ನು ಈಗ ಹಂಚಿದಂಥ ಜನರು ಈಗ ನಿಮ್ಮ ಎದುರಿಗೆ ಬಂದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ನಾನು ಆವಾಗ ತುಂಬ ರೂಢಾಗಿ ಆನ್ಸರ್ ಕೊಡ್ತಿದ್ದೆ, ಹಂಗೆ ಅಂತಿದ್ದೆ, ನೋಡಿ ಇವತ್ತು ಹೆಂಗಾಗಿದ್ದೀನಿ ಅಂತ. ಬಟ್ ಈಗ ನಾನು ಏನೂ ಮಾತಾಡೋದಿಲ್ಲ. ಯಾವಾಗಲೂ ನಿಮ್ಮ ಕಾರ್ಯಗಳು ಅವ್ರಿಗೆ ಆನ್ಸರ್ ಕೊಟ್ಟಿರ್ಬೇಕಷ್ಟೆ. ಈ ಜನ ಅವಾಗ ಮಾತಾಡ್ತಿದ್ರು, ಇವಾಗ ಮಾತಾಡಲ್ಲ ಅಂತಲ್ಲ, ಇವಾಗಲೂ ಮಾತಾಡ್ತಾರೆ. ಓಕೆ, ಮಾತಾಡೋರು ಯಾವಾಗಲೂ ಕಂಟಿನ್ಯೂಸ್ ಮಾತಾಡ್ತಾರೆ. ಓಕೆ, ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ಬೇಕು. ಆ ಟೈಮಲ್ಲಿ ಏನು ಮಾಡ್ತಿದ್ದೆ, ನಾನು ಆನ್ಸರ್ ಕೊಡೋಕೆ ಹೋಗ್ತಿದ್ದೆ. ಓಕೆ, ಹಿಂಗೆ ನಾನು ಹಿಂಗೆ ಹೇಳಿದ್ದಿಲ್ಲ, ನೀನು ಹಂಗೆ, ನಾನು ಹಿಂಗೆ ಆನ್ಸರ್ ಕೊಟ್ಟಿದ್ದೀನಿ ನೋಡು ಅಂತ. ಬಟ್ ಈಗ ನಾನು ಆನ್ಸರ್ ಕೊಡೋಕೆ ಹೋಗೋದು. ಮಾತಾಡೋರಿಗೋಸ್ಕರ ನಾನು ಆನ್ಸರ್ ಕೊಡೋಕೆ ಹೋದರೆ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಪ್ರೂವ್. ನಾನು ಅವನೇನೋ ಹೇಳಿರ್ತಾನೆ, ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಪ್ರೂವ್ ಮಾಡೋಕ್ಕೆ ಹೋದ ತಕ್ಷಣ ನೀನು ಸುಳ್ಳ ಇನ್ನೂ ಅಂತ ಏನೋ ಯೋಚನೆಗಳು ಬರ್ತದೆ. ಪ್ರೂವ್ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ನಮ್ಮ ಮಸ್ಟಿಗೆ ನಾವು ಹೋಗ್ತಾ ಇರಬೇಕು. ಪ್ರೂವ್ ಮಾಡೋಕ್ಕೆ ಹೋದ ತಕ್ಷಣ ಅವ್ರಿಗೆ ಇನ್ನೂ ಏನೋ ಒಂಥರ ಇದಾಗುತ್ತೆ. ಸೊ ಯಾವತ್ತೂ ಯಾರನ್ನೂ ಪ್ರೂವ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನೀವು ಸತ್ಯ ಅಂತ ಗೊತ್ತಿದ್ರೆ ಸಾಕು. ಪ್ರೂವ್ ಮಾಡೋಕ್ಕೆ ಹೋಗೋದು ದೊಡ್ಡ ದಡ್ಡತನ ಅಂತಲ್ಲ, ಅಷ್ಟೇ. ಅದು ಇನ್ನು ಈಗ ನಿಮ್ಮ ಪ್ರಾಡಕ್ಟ್ಸ್ ಯಾರಿಗೂ ಗೊತ್ತಿಲ್ಲ ಅಂದರೆ ಬೈ ಚಾನ್ಸ್ ಆ ಥರ ಏನಾದರೂ ಸೇಮ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಬಂದರೆ ಪ್ರೈಮರ್ಲಿ ನಾವು ಪೇಟೆಂಟ್ ಮಾಡ್ಕೊಂಡಿರ್ತೀವಿ ಪ್ರಾಡಕ್ಟ್ಗೆ. ಸೊ ಇನ್ಫ್ಯಾಕ್ಟ್ ಪ್ರಾಡಕ್ಟ್ ಬರ್ದಿರೋ ಹಾಗೆ, ಬಿಕಾಸ್ ಇಟ್ಸ್ ಅ ಹಾರ್ಡ್ ವರ್ಕ್ ಇನ್ಫ್ಯಾಕ್ಟ್. ಅದನ್ನು ನಾವು ಪ್ರೈಮರ್ಲಿ ಪ್ರಾಡಕ್ಟ್ ಸೇಫ್ಟಿ ಮಾಡ್ಕೊಂಡಿರ್ತೀವಿ. ಬಂದರೆ ಆಬ್ವಿಯಸ್ಲಿ ನಾವು ಬರೋಕ್ಕೆ ಬಿಡೋದಿಲ್ಲ. ಇನ್ಫ್ಯಾಕ್ಟ್ ಯಾಕೆ ನಂದು ಅದೊಂದು ಐಡೆಂಟಿಟಿ ಇರಬೇಕು ಅಂತ ನಾವು ಬರೋಕ್ಕೆ ಬಿಡೋದಿಲ್ಲ. ಬಟ್ ಇನ್ ಕೇಸ್ ತುಂಬ ಜನ ಬರ್ತಾರೆ, ನಮ್ಗೆ ಆ ಪ್ರಾಡಕ್ಟ್ ಮಾಡ್ತೀವಿ, ಈ ಪ್ರಾಡಕ್ಟ್ ಮಾಡ್ತೀವಿ ಅಂತ. ಬೇರೆ ಬೇರೆ ಪ್ರಾಡಕ್ಟ್ ಮಾಡೋಕ್ಕೆ ಬಂದವರಿಗೆ ವಿ ಸಪೋರ್ಟ್ ಫ್ರಮ್ ಅವರ್ ವಾಟ್ ಎವರ್ ದ ಪಾಸಿಬಲ್ ವೇ. ನಾನು ಸಪೋರ್ಟ್ ಮಾಡೇ ಕಳಿಸಿದ್ದೆ ಅವರಿಗೆ. ಸೊ ಸಾಕಷ್ಟು ಯಂಗ್ ಎಂಟರ್ಪ್ರಿನರ್ಸ್ ನಿಮ್ಮ ಅವರು ಕಂಪೇರ್ ಮಾಡಿದಾಗ ಜರ್ನಿ ಸೇಮ್ ಇದೆ ಅಂತೇಳಿ ಆ ಥರ ಫೀಲ್ ಆಗುತ್ತೆ? ಪ್ರಾಬ್ಲಿ ನಾನು ಎಲ್ಲ ಥರದ್ದು ಫೇಸನ್ನು ನೋಡಿ ಬಂದಿದ್ದೀನಿ. ಇನ್ಫ್ಯಾಕ್ಟ್ ನಾನು ತುಂಬ ಜನ ಬರ್ತಾರೆ. ಬಟ್ ಪರ್ಸಿಸ್ಟೆಂಟಾಗಿ ಬರೋರು ಎಷ್ಟು ಜನ ಅಂತ. ಪರ್ಸಿಸ್ಟೆಂಟಾಗಿ ಬರೋರು ಇದ್ದಾರೆ, ಹೊಟ್ಟೆ ಎಷ್ಟು ಇದೆ ಅಂತ. ಪರ್ಸಿಸ್ಟೆಂಟಾಗಿ ಬರೋಲ್ಲ. ಕೆಲವರು ಬರ್ತಾರೆ, ಸರ್ ನನಗೆ ಹಂಗೆ ಬೇಕು, ಹಿಂಗೆ ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಐ ಹ್ಯಾವ್ ಓನ್
ಲೈಕ್ ನಾನು ಯಾರಿಗೂ ನನ್ನ ಟೈಮ್ ಕೊಡಬೇಕಂದ್ರೆ ಐ ನೀಡ್ ಟು ನೋ ಅವ್ನು ಪೊಟೆನ್ಷಿಯಲ್ ಇದ್ದಾನೆ, ಅವನು ಅಷ್ಟು ಎಫರ್ಟ್ ಆಗ್ತಾನೆ ಅಂತ. ಸೊ ನಾನು ಒಂದು 10 ಸತಿ ಬರೋಕ್ಕೆ ಹೇಳ್ತೀನಿ ಅವ್ನಿಗೆ, ಈ ಟೈಮಲ್ಲಿ ಬರಬೇಡ, ಆ ಟೈಮಲ್ಲಿ ಬಾ, ನೀನು ನನಗೆ ಸಿಕ್ಕಲ್ಲ, ನಾನು ಇವಾಗ ಸಿಕ್ಕಲ್ಲ ಅಂತ. 90 ಜನ ಗಿವ್ ಅಪ್, 90% ಜನ ಗಿವ್ ಅಪ್. 10% ಜನ ಮತ್ತು ಬರ್ತಾ ಇರ್ತಾರೆ, ಸರ್ ಇವತ್ತು ಕೊಟ್ಟಿದ್ರಿ ಟೈಮು ಅಂತ. ಇಫ್ ದೇ ಕೆನ್ ಏಬಲ್ ಟು ಫಾಲೋ ಅಪ್ ದ ಟೈಮ್, ದೇ ಕೆನ್ ಏಬಲ್ ಟು ಫಾಲೋ ಅಪ್ ಆ್ಯಂಡ್ ಇಫ್ ನಾನು ಅಷ್ಟು ಮಾಡಲೇಬೇಕು ಅನ್ನೋದೊಂದು ಆ ಫುಲ್ ಕಾನ್ಫಿಡೆನ್ಸಲ್ಲಿ ಇದ್ದವರು ದೇ ನೆವರ್ ಗಿವ್ ಅಪ್. 10 ಕ್ಯಾನ್ಸಲ್ ಮಾಡೋರು 11ನೇದಕ್ಕೂ ಬಂದರೆ ದೇ ಆರ್ ರಿಯಲಿ ದೇ ವಾಂಟ್ ಡೂ ಸಮಥಿಂಗ್ ಅಂತ. ಅಂಥವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಪ್ರಾಬ್ಲಿ ಅಂಥ ತುಂಬ ಜನ ಇದ್ದಾರೆ ಇನ್ಫ್ಯಾಕ್ಟ್. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ಬಿ ಹೆಲ್ಪ್. ಆ್ಯಂಡ್ ಪ್ರಾಬ್ಲಿ ಅವ್ರು ಹೇಳ್ಕೊಳ್ದೇ ಇರ್ತಾರೋ ನನ್ನ ಬಗ್ಗೆ, ಬಟ್ ನನಗಂತೂ ಆ ಪ್ರೌಡ್ ಫೀಲ್ ಇದೆ. ಫ್ಯೂ ಕಂಪನೀಸ್ ಆರ್ ಹೆಲ್ಪ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಇನ್ ದ ಮಾರ್ಕೆಟ್ ಗುಡ್. ಸೊ ನೀವು ಸಾಕಷ್ಟು ಸರಿ ಹೇಳಿದ್ದೀರಾ, ನಿಮಗೆ ಇನ್ಸ್ಪಿರೇಷನ್ ಯಾರು ಅಂದರೆ ಅದು ಹೇಗೆ ಅಂತ ಸರ್? ಸಿ ಈ ಇನ್ಸ್ಪಿರೇಷನ್ ಅಥವಾ ಏನು ಹೇಳ್ತಾರೆ, ಈ ಮೋಟಿವೇಶನ್ ಎಲ್ಲ ಬೇರೆಯವ್ರು ಯಾರು ಆಗೋಕ್ಕೂ ಸಾಧ್ಯನೇ ಇಲ್ಲ. ಓಕೆ, ಈಗ ನನಗೆ ಆ ಇನ್ಸ್ಪಿರೇಷನ್ ಅಂತ ಅಂದ್ಕೊಂಡ್ರೆ ಮಾತ್ರ. ಈ ಏನು ಗೊತ್ತಾ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ದೊಡ್ಡ ಕ್ರಿಕೆಟರ್ ಇರ್ತಾನೆ, ಅವ್ನು ಈ ಮ್ಯಾಚಲ್ಲಿ ಸೆಂಚುರಿ ಹೊಡೆದ ತಕ್ಷಣ ಹಿ ಬಿಕಮ್ ಅನ್ ಇನ್ಸ್ಪಿರೇಷನ್ ಫಾರ್ ಯು. 4 ಮ್ಯಾಚಲ್ಲಿ ಸೆಂಚುರಿ ಹೊಡೆದ್ರೆ ಈಸ್ ಬಿ ಇನ್ಸ್ಪೈರಿಂಗ್. ಓಕೆ, 5ನೇ ಮ್ಯಾಚಲ್ಲಿ ಒಂದು 0 ಆದ ತಕ್ಷಣ ಅವ್ನು ಇನ್ಸ್ಪಿರೇಷನ್ ಇಲ್ಲ, ನಾವು ಹೋಗ್ಬಿಟ್ಟ ಅವನಿಲ್ಲ ಅವಾಗ ಅಂತ. ಬಟ್ ಇಫ್ ಯು ಕ್ಯಾನ್ ಏಬಲ್ ಟು ಇನ್ಸ್ಪೈರ್ ಯೋರ್ ಸೆಲ್ಫ್, ಓಕೆ, ನನ್ನೊಳಗಿರೋ ಆತ್ಮವಿಶ್ವಾಸ, ಅವನು ನನ್ನ ಜೊತೆ ಇದ್ದಾನೆ ಅಂತ ಅವನನ್ನೇ ನೀವು ಡ್ರೀಮ್ ಪರ್ಸನ್ ಥರ ಯೋಚನೆ ಮಾಡಿಕೊಂಡ್ರೆ ಅವ್ನು ನಿಮ್ಮನ್ನು ಬಿಟ್ಟೇ ಹೋಗಲ್ಲ. ಅವ್ನು ನಿಮ್ಮ ಜೊತೆಗೇ ಇರೋನು ಅಲ್ವಾ? ಹುಟ್ಟುತ್ತಾನೆ ನಿಮ್ಮ ಜೊತೆಗೆ ಇರ್ತಾನೆ, ಬೆಳಿತಾನೆ ನಿಮ್ಮ ಜೊತೆ ಇರ್ತಾನೆ, ಸತ್ತೋದ್ರು ನಿಮ್ಮ ಜೊತೆ ಸತ್ತೋಗ್ಬೇಕು. ಅವನನ್ನ ವೆನ್ ಯು ಕ್ಯಾನ್ ಏಬಲ್ ಟು ಡ್ರೀಮ್ ಯೋರ್ ಸೆಲ್ಫ್ ಆಸ್ ಯುವರ್ ರೋಲ್ ಮಾಡೆಲ್, ಐ ಥಿಂಕ್ ಅದು ಮುಂದೆ ಯಾರೂ ಇಲ್ಲ. ನಿಮ್ಮನ್ನು ನೀವು ರೋಲ್ ಮಾಡೆಲ್ ಅಂತ ಅಂದ್ಕೊಂಡ್ಬಿಟ್ರೆ ದಿ ಬೆಸ್ಟ್, ಬೇರೆ ಯಾರೂ ಆಗೋಕ್ಕೆ ಚಾನ್ಸೇ ಇಲ್ಲ. ಸಾಕಷ್ಟು ಸರಿ ಮಾತಾಡಿ ನಮಗೆ ರೆಸ್ಪೆಕ್ಟ್ ಇಲ್ಲ ಅವ್ರದ್ದು ಜಾಗ. ಹೌದು, ಈ ನಿಮಗೆ ಎಲ್ಲಿ ಬೆಲೆ ಇಲ್ಲ ಅಲ್ಲಿಂದ ಹೋಗೋದು ಭಾರಿ ಒಳ್ಳೆಯದು. ಓಕೆ, ಅದು ಆಟೋಮ್ಯಾಟಿಕಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡಿಸುತ್ತೆ. ಯಾವಾಗ ನೀವು ಬೆಲೆ ಇಲ್ದಿರೋ ಜಾಗದಲ್ಲಿ, ಅದು ಹ್ಯೂಮನ್ ಟೆಂಡೆನ್ಸಿ. ಓಕೆ, ನೀವು ಬೆಲೆ ಇಲ್ದಿರೋ ಜಾಗದಲ್ಲಿ ನಮ್ಮನ್ನು ಬೆಲೆ ಕೊಡಲಿ ಅನ್ನೋದು ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಓಕೆ, ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಲ್ಲ. ಸೊ ನಾವಲ್ಲಿ ಇರೋದೇ ಇಲ್ಲ. ನಮ್ಗೆ ಯಾರು ಬೆಲೆ ಕೊಡಲ್ಲ ಅವ್ರ ಹತ್ರ ಹೋಗೋದಿಲ್ಲ ನಾನು. ನಮಗೆ ಏನು ಹೇಳ್ತಾರೆ ಅದಕ್ಕೆ, ಈ ಏನೋ ಒಂದು ಕತ್ತೆಗೇನು ಗೊತ್ತು ಕಸ್ತೂರಿ ಇದು ಅಂಥೇಳಿ ಹಾಗೆ. ಸೊ ವೇವ್ ಲೆಂತ್ ಮ್ಯಾಚ್ ಆಗೋರ ಜೊತೆ ಮಾತ್ರ ನೀವು ಬೆಳಿಬೇಕು. ವೇವ್ ಲೆಂತ್ ಮ್ಯಾಚ್ ಆಗದೆ ಇರೋ ಜೊತೆ ಬೆರೆತ್ರೇನು ಪ್ರಯೋಜನ ಇಲ್ಲ, ಅವ್ರ ಜೊತೆ ಇದ್ರೂ ಪ್ರಯೋಜನ ಇಲ್ಲ. ಸೊ ದೇ ಹ್ಯಾವ್ ದೇರ್ ಓನ್ ಮೈಂಡ್ ಸೆಟ್. ಅವರು ಕೆಲವು ಮೈಂಡ್ ಸೆಟ್ ಇರ್ತಾರೆ, ನಿಮ್ಮನ್ನು ಲೋವರಿಂಗ್ ಆಗಿ ನೋಡೋರದ್ದೇ ಮೈಂಡ್ ಸೆಟ್ ಇರ್ತದೆ, ಲೋವರಿಂಗ್ ಆಗಿ ನೋಡ್ಕೊಂಡಿರ್ತಾರೆ. ಅಲ್ಲಿಂದ ಹೊರಟ್ಬಿಟ್ರೆ ಯು ಆರ್ ಫ್ರೀ ಆಫ್ ಆಲ್. ಹಾಗಿರಬೇಕು. ಎಂಟರ್ಪ್ರೈನರ್ ಆಗಬೇಕಂದ್ರೆ ದುಡ್ಡೇ ಇರ್ಬೇಕು ಸರ್? ಇಲ್ಲ, ಸಾರಿ, ಅದೆಲ್ಲ ಸುಳ್ಳು. ದುಡ್ಡು ಇರಬೇಕು, ಆಂಟ್ರಪ್ರಿನರ್ ಆಗಬೇಕು, ಬಿಸ್ನೆಸ್ ಮಾಡಬೇಕು, ದುಡ್ಡು ಇರಬೇಕು, ಇಟ್ಸ್ ಆಲ್ ಫೇಕ್. ಆ ಥರ ಏನೂ ಇಲ್ಲ. ಇಟ್ಸ್ ಧೈರ್ಯ ಬೇಕು, ನಂಬಿಕೆ ಇರಬೇಕು, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು, ಬೇರೆಯವ್ರ ಮೇಲೆ ನಮ್ಮ ನಂಬಿಕೆ ಇರಬೇಕು. ಅದು ಆಂಟ್ರಪ್ರಿನರ್ಶಿಪ್ ಆಗಿ ಪ್ರೈಮರಿ ಕ್ರೈಟೀರಿಯಾ.